अस्मदाचार्य पर्यंतां वंदे गुरु परंपरां वंदे गुरु परंपरां ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥಾರೂಢರ ದಿವ್ಯ ಪಾದ ಕಮಲಗಳಲ್ಲಿ ಹಣೆ ಮನೆದು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂತ ಪರಾತ್ಪರ ಶಿವನಿಗೆ ವಂದಿಸಿ ಇವತ್ತಿನ ಭಕ್ತಿ ಯೋಗದ 12ನೇ ಅಧ್ಯಾಯದ ನಾವು ಎಲ್ಲಾ ಶ್ಲೋಕಗಳನ್ನು ಮುಗಿಸಿ ಸಮರಿಯನ್ನ ಆ 20 ಶ್ಲೋಕಗಳಲ್ಲಿ ಬರ್ತಕ್ಕಂತ ಯಾವ ಸಂಕ್ಷಿಪ್ತವಾದ ವರದಿ ಅಂತೇವೆ ನಾವು ಅದಕ್ಕೆ ಹೆಡ್ಲೈನ್ಸ್ ಸಂಕ್ಷಿಪ್ತವಾದ ವರದಿಯನ್ನ ನಾವು ಸಮರಿಯನ್ನ ಓದ್ತಾ ಇದೀವಿ. ಪರಮಾರ್ಥಾನಂದ ಸ್ವರೂಪ ಗುರುಗಳ ಒಂದು ಯಾವ ಬಿಡಿ ಟಿಪ್ಪಣಿಗಳ ನೋಟ್ಸ್ ಅದಾವಲ್ಲ ಬಹಳ ಮುಖ್ಯವಾದಂತವು, ಬಹಳ ಅನುಭವಿಗಳು. ಅವ್ರು ತಪಸ್ವಿಗಳು 12 ವರ್ಷ ಹಿಮಾಲಯದಲ್ಲಿ ತಪಸ್ಸು ಮಾಡಿ ಇದನ್ನೆಲ್ಲ ಹೇಳ್ಕೊಂತ ಹೋಗಿದಾರ. ನಿಮ್ಮಂತವ್ರು ಯಾರು ಅದನ್ನ ಬರೋದು ನಮಗ್ ಪ್ರಕಟ ಮಾಡಿ ನಮಗ್ ಕಳಿಸಿದಾರ ನಾಮದಾರ ಗುರುಗಳಿಗೆ. ನಾಮದಾರ ಗುರುಗಳವರು ಏನು ನಮ್ ಪುಣ್ಯ ಏನು ಅದನ್ನ ಓದುವಂತ ಭಾಗ್ಯ, ಅಭ್ಯಾಸ ಮಾಡುವಂತ ಭಾಗ್ಯ ಸಿಗ್ತದೆ. ಬಹುಶಃ ಇಂತ ಅನುಭವ ಬೇರೆ ಎಲ್ಲಿಯೂ ನಮಗೆ ಸಿಗುದಿಲ್ಲ. ಇರ್ಲಿ ಇಂತ ಅನುಭವಗಳು. ಮೇಲಾಗಿ ಆ ಅನುಭವವನ್ನ ಹಂಚಿಕೊಂಡು ನಮ್ ಜೊತೆ ಎಲ್ಲ ಉಣ್ಣುವಂತ ನಮ್ಮ ನಾಮದಾರ ಗುರುಗಳು, ಅವರು ಸಿಕ್ಕದ್ದು ನಾವು ಪುಣ್ಯ. ಡಿಸ್ಟ್ರಿಬ್ಯೂಟ್ ಅಂಡ್ ಎಂಜಾಯ್, ಪಡೆದಂತ ಆನಂದ ಅನುಭವವನ್ನ ಅಮೃತವನ್ನ ಇನ್ನೊಬ್ಬರಿಗೆ ಹಂಚಿ ಉಣ್ಬೇಕಂತ ಅಂದ್ರೆ ಅದು ಲಾಭ ಅವ್ರಿಗೂ ಆಗ್ತದ, ಇನ್ನೊಬ್ಬರಿಗೂ ಆಗ್ತದ. ಆದ್ದರಿಂದ ಒಬ್ಬ ಜ್ಞಾನಿ ಅವನ ಲಾಭ ಸಾವಿರ ಜನರಿಗೆ ಆಗ್ತದ. ಹಾಗೆ ಈ ಒಂದು 12ನೇ ಅಧ್ಯಾಯದ ಭಕ್ತಿ ಯೋಗ ಇದು ಸೆಂಟರ್ ಪಾಯಿಂಟ್. 18 ಅಧ್ಯಾಯಗಳ ಮುಖ್ಯವಾದಂತ ಬಹಳ ಪ್ರಾಮುಖ್ಯವಾದಂತ 12ನೇ ಅಧ್ಯಾಯ. ಈ 12ನೇ ಅಧ್ಯಾಯದ 5 ಹಂತಗಳನ್ನು ನಾವು ಈಗಾಗಲೇ ನೋಡ್ತಾ ಬಂದಿವಿ. ಯಾವ ಮನುಷ್ಯ ಅಜ್ಞಾನಿ ಮನುಷ್ಯ ಒಂದೊಂದು ಮೆಟ್ಲ ಮೇಲೆ ಏರಿ ಕೊನೆ ಹಂತಕ್ಕೆ ಬರಬೇಕಾಗಿತ್ತು ಅಂದ್ರೆ ಇಲ್ಲಿ ಗುರುಗಳು ನಮ್ಗೆ 5 ಮೆಟ್ಲುಗಳನ್ನು ಹೇಳಿದಾರ. ಆ 5 ಮೆಟ್ಲುಗಳು ಯಾವಪ್ಪ ಅಂತಂದ್ರ ಕರ್ಮಯೋಗದಲ್ಲಿ 2 ಮೆಟ್ಲುಗಳು, ಸಕಾಮ ನಿಷ್ಕಾಮ. ಸಕಾಮದಿಂದ ಮಾಡ್ತಾ ನಿಷ್ಕಾಮಕ್ಕೆ ಬರಬೇಕು. ಎಲ್ಲವನ್ನು ಪರಮಾತ್ಮಗೆ ಅರ್ಪಿಸಿ ನಿಶ್ಚಿಂತೆಯಾಗಿ ನಾವು ಫಲಾಪೇಕ್ಷೆ ಇಲ್ಲದೆ ಕರ್ಮಾದಿಗಳನ್ನ ಮಾಡಿ ನಾವು ಅಕರ್ತ ಅಭೋಕ್ತ ಬುದ್ಧಿಯಿಂದ ಇರೋದು. ಹಾಗೂ ಅದರಿಂದ ಮೇಲೆ ಏರಿ ಮತ್ತ ಸ್ವಲ್ಪ ಭಾವನೆ ಉದ್ದೀಪನ ಮಾಡಿಕೊಂಡು ನಾವು ಮೇಲ್ದರ್ಜೆಗೆ ಬರೋದು. ಅರ್ಥಾತ್ ಭಾವನಾತ್ಮಕವಾಗಿ ಬೆಳಕೋ ಅಂತ ಬರೋದು. ಮನುಷ್ಯ ಪೂರ್ಣ ಬೆಳವಣಿಗೆ ಆಗ್ಬೇಕಾಗಿದ್ದು ಎಲ್ಲಾ ರೀತಿಯಿಂದ ಬೆಳವಣಿಗೆ, ಕಂಪ್ಲೀಟ್ ಡೆವಲಪ್ಮೆಂಟ್. ಇಫ್ ಮ್ಯಾನ್ ಗ್ರೋಸ್ ಫಿಸಿಕಲಿ, ಮೆಂಟಲಿ, ಮಾರಲಿ, ಫಿಸಿಕಲಿ, ಅಫ್ಕೋರ್ಸ್ ಸ್ಪಿರಿಚುವಲಿ, ಈ ಒಂದು ಭಾವನಾತ್ಮಕವಾಗಿ ನಾವು ಬೆಳಿಬೇಕಾಗಿತ್ತು ಅಂತಂದ್ರ ಆರಾಧನೆಯನ್ನ ಕೂಡ ನಾವು ಆಸ್ತಿಕರಾಗಬೇಕಾಗ್ತದೆ. ಆಸ್ತಿಕ್ಯತೆ ಅಂತಂದ್ರ ಪರಮಾತ್ಮನ ಇರ್ತಕ್ಕಂಥ ನಂಬಿಕೆ. ನಮ್ಮ ಹಿಂದೂಗಳ ಒಂದು ಟ್ರೆಡಿಷನ್ ಅದು ಅಮೇರಿಕಾದ ಫಾರಿನದಲ್ಲಿ ಇಲ್ಲ. ದೈವ ಭಕ್ತಿ ಅಂತಾರ. ಒಬ್ಬ ದೇವ ಅದಾನಪ್ಪ ನಮ್ಮ ಮ್ಯಾಲ, ಒಬ್ಬ ಪರಮಾತ್ಮ ಅದಾನ. ಇಷ್ಟೆಲ್ಲಾ ಕಾರ್ಯರೂಪದಿಂದ ತೋರ್ಬೇಕಾದ್ರೆ ಹಿಂದಿರ್ತಕ್ಕಂಥ ಒಂದು ಚೇತನ ರೂಪ ಶಕ್ತಿ ಅದಲ್ಲ ಅಂತ ಹೇಳಿ ದೈವದಲ್ಲಿ ನಂಬಿಕೆ ಉಳ್ಳವರು ನಾವು ಹಿಂದೂಗಳು. ಆದ್ದರಿಂದ ಈ ಹಿಂದೂಗಳಂದ್ರೆ ಇಡೀ ಜಗತ್ತಿನಲ್ಲಿ ನಾವು ಶ್ರೇಷ್ಠತೆಯನ್ನ ಪಡೆದವರು. ಆದ್ದರಿಂದ ಈ ದೈವತ್ವವನ್ನ ಎಲ್ಲಾ ದೇಶಗಳಲ್ಲಿ ಹರಡಿ ಬಂದಂತ ನಮ್ಮ ಮಹರ್ಷಿಗಳು, ಋಷಿ ಮುನಿಗಳು, ಈ ಆಧುನಿಕ ಯುಗದಲ್ಲಿ ವಿವೇಕಾನಂದರು, ರಾಮತೀರ್ಥರು, ಇವರೆಲ್ಲ ನಮ್ಮ ಭಾರತದ ವೇದಾಂತ ಪತಾಕಿಯನ್ನ ದೇಶ ವಿದೇಶಗಳಲ್ಲಿ ಹಬ್ಬಿಸಿ ಬಂದಿದ್ದಾರೆ. ಹಾಗೆಯೇ ಇಲ್ಲಿ ಭಕ್ತಿ ಯೋಗದ ಮಾಹಿತಿಯನ್ನ ಹೇಳ್ತಾ ಎಲ್ಲಿ ಬಂದೇವು ಅಂದ್ರೆ ನಾವು 5 ಹಂತಗಳನ್ನ ದಾಟಿ ನಿರ್ಗುಣ ಯೋಗಕ್ಕೆ ಬಂದೇವಿ. ಆ ಒಂದು ಹೇಳಿದ್ವಿ ನಾವು, ಕರ್ಮ ಯೋಗದಲ್ಲಿ 2 ಹಂತ, ಭಕ್ತಿ ಯೋಗದಲ್ಲಿ 2 ಹಂತ. ಆ ಭಕ್ತಿ ಯೋಗದಲ್ಲಿ ಕೂಡ ಇಷ್ಟು ಮೂರ್ತಿಗಳ ಉಪಾಸನೆ ನಮ್ಮ ಹಿಂದೂಗಳಲ್ಲಿ ಬಹಳ ವೈವಿಧ್ಯತೆ ಅದ. ಇಷ್ಟ ಯಾಕೆ ದೇವರದೇವ ಅಂತಂದ್ರೆ ಎಲ್ಲವನ್ನು ದೈವತ್ವವನ್ನು ಕಾಣತಕ್ಕಂತ ನಮ್ಮ ಹಿಂದೂಗಳು ಪ್ರತಿಯೊಂದರಲ್ಲಿ ದೈವತ್ವವನ್ನು ಕಾಣ್ತೀವಿ ನಾವು. ದೈವಿ ಗುಣವನ್ನು ಹೊಂದ್ಕೊಂಡೇವು ನಾವು. ಅಂತಃಕರಣದಲ್ಲಿ ಆ ಭಾವನೆಗಳು ಜಾಗೃತದ ಪ್ರತಿಯೊಬ್ಬ ಹಿಂದೂಗಳಲ್ಲಿ. ಯಾವ್ದಾದ್ರು ಒಂದು ದೇವತಾ ಉಪಾಸನೆ ಮಾಡ್ತಿರ್ತಾರ ಅವರು.
ಬೇಕಾದಂತ ಅಜ್ಞಾನಿಗಳಂದ್ರೂ ಕೂಡ ನಮ್ಮ ಹಿಂದೂಗಳಲ್ಲಿ ದೈವದ ನಂಬಿಕೆ ಇದೆ. ಅದನ್ನ ಈಗ ಇಷ್ಟಮೂರ್ತಿ ಉಪಾಸನೆಗಳ ಮೂಲಕ ಜಾಗೃತ ಮಾಡುವಂತಹದ್ದು. ಹೀಗೆ ಜಾಗೃತ ಮಾಡಿ ನಮ್ಮ ಮನುಷ್ಯನ ಒಂದು ಚಂಚಲತೆಯನ್ನು ನೀಗಿಕೊಂಡು ನಾವು ಮನುಷ್ಯನಿರ್ತಕ್ಕಂಥ ಮಲ ವಿಕ್ಷೇಪಗಳನ್ನ, ಪಾಪದ ಕೊಳೆಯನ್ನಾಗಲಿ, ಮನುಷ್ಯನ ಚಂಚಲತ್ವವನ್ನು ಕಳೆದಾಗ ಅಂತಃಕರಣ ಶುದ್ಧಿ ಆಗ್ತದೆ. ಆದ್ರಿಂದ ಎರಡು ರೀತಿಯ ಕರ್ಮಯೋಗವನ್ನ, ಎರಡು ರೀತಿಯ ಉಪಾಸನಾ ಯೋಗವನ್ನ ಹೇಳ್ಕೊಂತ ಬಂದು ಕೊನೆಗೆ ಮನುಷ್ಯನ ಸ್ವಚ್ಛತೆ ಆಯ್ತು. ಏಕರೂಪ ಉಪಾಸನ, ಮೂರ್ತಿ ಉಪಾಸನ ಅಥವಾ ಪ್ರತೀಕ ಉಪಾಸನ. ಆಗ ಅದರ ಮುಂದೆ ಹೋಗಿ ಇನ್ನಷ್ಟು ಭಾವನೆಯನ್ನು ವಿಸ್ತಾರ ಮಾಡ್ತಾ ಅನೇಕ ರೂಪ ಅಥವಾ ವಿಶ್ವರೂಪ ಉಪಾಸನೆಯನ್ನ ಮಾಡಿ ನಾವು ಜ್ಞಾನ ಯೋಗಕ್ಕೆ ಬಂದೀವಿ. ಈಗ ಜ್ಞಾನ ಯೋಗದ ಮೆಟ್ರದಲ್ಲಿ ನಾವು ಗುರುವನ್ನ ನಂಬಿ ಅಧಿಕಾರತ್ವವನ್ನು ಪ್ರಾಪ್ತಿ ಮಾಡಿಕೊಂಡು ಆ ಗುರುವೇ ಸರ್ವಲೋಕಾನಾಂ ವಿಷಜೆ ಭವರೋಗಿನ. ಈ ಭವರೋಗವನ್ನ ಕಳೀಲಿಕ್ಕೆ ತಕ್ಕ ವೈದ್ಯ ಯಾರು ಅಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ನಾವು ಅಲ್ಲಿ ಇಲ್ಲಿ ಹೋಗ್ತಕ್ಕದ್ದಲ್ಲ. ಸ್ಪೆಷಲಿಸ್ಟ್ ಯಾರು? ನಮ್ಮ ಆಯಿ ಸ್ಪೆಷಲಿಸ್ಟ್ ಅಂದ್ರೆ ಕಣ್ಣಿನ ತಜ್ಞರಂತಕ ಹೋಗ್ಬೇಕು, ಇಯರ್ ಕಿಸ್ಪಿಯಲ್ಲಿ ಅಲ್ಲೇ ಹೋಗ್ಬೇಕು. ಹಾಗೆ ಈ ಭವರೋಗ ಅನ್ನುವಂಥದ್ದು ಒಂದದ ಜನ್ಮಾಂತರದಿಂದ ಬಂದದ್ದು, ಒಂದ ಜನ್ಮದ್ದಲ್ಲ, ಎಷ್ಟೋ ಜನ್ಮಗಳಿಂದ ಇದು ಹಾಗೆ ಮುಂದುವರಿತಾ ಚಕ್ರದಲ್ಲಿ ತಿರುಗ್ತಾ ಬಂದು ಮನುಷ್ಯ ಜನ್ಮಕ್ಕೆ ಬಂದು ಇಲ್ಲಿ ಒಂದ್ ಸ್ವಲ್ಪ ಜ್ಞಾನೋದಯ ಆಗ್ಯದ, ವಿವೇಕೋದಯ ಆಗ್ಯದ. ಆದ್ದರಿಂದ ಬಳಿಕ ಭವದಳು ಸುಕೃತವನೇಕ ಫಲಿಸಲು ಪುರುಷಂಗವುದು ವಿವೇಕ. ಪುರುಷನಿಗೆ ಈ ಯಾವ ಒಂದು ತಿರುಗ್ತಾ ಏನಾಗಿದೆ, ವಿವೇಕ ಅನ್ನುವಂಥದ್ದು ಉದಯ ಆಗ್ಯದ. ಆ ವಿವೇಕ ದ್ವಾರ ಈಗ ನಾವು ಇವೆಲ್ಲ ಉಪಾಸನೆಗಳ ಹಂತಗಳನ್ನ ದಾಟಿ ನಾವು ಜ್ಞಾನ ಯೋಗಕ್ಕೆ ಬಂದಿವಿ. ಜ್ಞಾನ ಯೋಗದಲ್ಲಿ ವಿಶೇಷವಾಗಿ ಶ್ರವಣ, ಮನನ, ನಿಧಿಧ್ಯಾಸ ಇವಾಗ ಏನಂದ್ರು, ಇವಕ್ಕ ಭಕ್ತಿ, ಉಪಾಸನ ಮತ್ತು ನಿಧಿಧ್ಯಾಸನ ಅಂತಂದ್ರು. ಇಲ್ಲಿ ಭಕ್ತಿ ಅಂದ್ರೆ ವಿಶೇಷವಾಗಿ ಏನು, ಶ್ರವಣ. ಇಲ್ಲಿ ಭಕ್ತಿ ಅಂದ್ರೆ ಪ್ರೀತಿ, ಅದ್ರ ಮೇಲೆ ಪ್ರೀತಿ ನಮಗೀಗ. ನಿಧಿಧ್ಯಾಸನ ಪರ ಯೋಗದಲ್ಲಿ ಪ್ರೀತಿ, ಧ್ಯಾನ ಮಾಡಿ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳುವಂತಹದ್ದು. ವೃತ್ತಿ ಹದಾಗ್ಯದ, ಹಣ್ಣಾಗ್ಯದ. ನಾವು ಆ ಸ್ವರೂಪವನ್ನ, ಆ ಒಂದು ಸಾಕ್ಷಿ ರೂಪವಾದ ಪರಮಾತ್ಮನ ತಿಳ್ಕೋಬೇಕು ಅನ್ನುವಂತ ಉತ್ಕಟ ಇಚ್ಛೆ, ತೀವ್ರತರವಾದಂತ ಇಚ್ಛೆ ಮುಮುಕ್ಷತ್ವ. ಮುಮುಕ್ಷು ಅಂದ್ರೇನು? ತೀವ್ರತರವಾದಂತ ಇಚ್ಛೆಗೆ ಮುಮುಕ್ಷು ಅಂತಾರ. ಅದು ಹೆಂಗ್ ಬಂದಿರ್ತದೆ ಅಂದ್ರೆ, ಒಬ್ಬನ ಚೆಂಡ್ ಹಿಡಿದು ನೀರಾಗ ಮುಳುಗಿಸಿದ್ರ ಯಾವ ರೀತಿ ಯಾವಾಗ ಉಸಿರು ಸಿಕ್ಕಿತ್ತು ಅಂತ ಮ್ಯಾಲೆ ಹೇಳ್ತೇವೆ ಗಡಬಡಿಸ್ಕೊಂಡ, ಹಂಗ ಆ ಪರಮಾತ್ಮನ ಹಂಬಲಿಕೆ ಇರ್ತದಂತ. ನಾ ಯಾವಾಗ ಆ ನಿತ್ಯ ಸುಖದ ಪ್ರಾಪ್ತಿಯನ್ನು ಮಾಡಿಕೊಂಡೇನೋ ಅಂತ ನಮ್ಮಲ್ಲಿರ್ತತಿ. ಮುಮುಕ್ಷತ್ವ ಅಂತಂದ್ರೆ ತೀವ್ರತರವಾದಂತ ಇಚ್ಛ. ಹಾಗೆ ಬಂದದ ಗುರುಗಳ ಸಾನ್ನಿಧ್ಯಕ್ಕೆ ಬಂದಾನ, ಶ್ರವಣ ಮನನ ಮಾಡಕತ್ತಾನ. ಇಲ್ಲಿ ಭಕ್ತಿ, ಆ ಉಪಾಸನೆ ಮತ್ತು ಜ್ಞಾನವನ್ನ ಇಲ್ಲಿ ಪಡಿತಾ ಇದ್ದ. ಶ್ರವಣ, ಈ ಶ್ರವಣದಿಂದ ದಾಟಿ ಮನನಕ್ಕೆ ಬಂದಾನ, ಮನನದಿಂದ ನಿಧಿಧ್ಯಾಸಕ್ಕೆ ಬಂದಾನ. ನಿಧಿಧ್ಯಾಸನದಲ್ಲಿ ಜನ್ಮಾಂತರದ ವಾಸಗಳನ್ನೆಲ್ಲ ಹಾಕಿ ಸ್ವಭಾವ ಸ್ಥಿತಿ ಮುಕ್ತಿ ದಿವ್ಯತೆ, ಆ ಒಂದು ಭಕ್ತಿಯ ಪರಾಕಾಷ್ಠೆ ಅಂದ್ರೆ ಇಲ್ಲಿ ಜ್ಞಾನೋತ್ತರ ಭಕ್ತಿ. ಜ್ಞಾನೋತ್ತರ ಭಕ್ತಿಯಲ್ಲಿ ಅಂದ್ರೆ ನಿಧಿಧ್ಯಾಸನ ಪರಭಕ್ತಿ. ಆ ಭಕ್ತಿ ಜ್ಞಾನ ಪೂರ್ವದ ಭಕ್ತಿ. ಅದು ಏನ್ ಮಾಡ್ತೈತಿ, ಅದು ನಿಜವಾಗ್ಲೂ ನಮ್ಮ ವಿಷಯ ದೋಷ ದರ್ಶನವನ್ನು ಮಾಡಿಸಿ ಮನುಷ್ಯನ ಚಂಚಲತೆಯನ್ನ ನೀಗ್ತದ, ಅಂತಃಕರಣ ಶುದ್ಧಿ ಮಾಡ್ತದ. ಆದ್ರೆ ಇಲ್ಲಿ ನಾವು ಅಂತಃಕರಣ ಶುದ್ಧಿ ದ್ವಾರ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ನಾವು ನಿರಾಕಾರವಾದಂತ ಪರಬ್ರಹ್ಮದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ನಿಧಿಧ್ಯಾಸನ ಪರ ಧ್ಯಾನ ಅಲ್ಲಿ ಹಿಡ್ಕೋಬಾರ್ದು. ಆ ಧ್ಯಾನ ಪ್ರಕಾಶ್ ಅವರಿಗೆ ಗುರುಗಳ ಮೇಲಿನ ಮೇಲೆ ಹೇಳ್ತಾರೆ, ಆ ಧ್ಯಾನ ಬೇರೆ, ಈ ಧ್ಯಾನ ಬೇರೆ. ಅದು ಅಂತಃಕರಣದ ಶುದ್ಧಿಗಾಗಿ ಮಾತ್ರ. ಇದು ಜ್ಞಾನದ ಸಲುವಾಗಿ, ನಮ್ಮ ಸ್ವರೂಪ ತಿಳ್ಕೊಳ್ಳೋ ಸಲುವಾಗಿ ಈ ಧ್ಯಾನ ನಿಧಿಧ್ಯಾಸನ ಪರ ಧ್ಯಾನ. ಆದ್ರಿಂದ ಈಗ ನಿರ್ಗುಣ ಯೋಗ 5ನೇ ಮೆಟ್ಟಲ್ಗೆ ಬಂದೇವಿ. ಆ ಒಂದು ಭಕ್ತಿಯ ಪರಾಕಾಷ್ಠೆ ಬೇರೆ ಅಲ್ಲ, ಈ ಜ್ಞಾನ ಬೇರೆ ಅಲ್ಲ. ಅದು ಭಾವನಾತ್ಮಕ ಅದ, ಇದು ಬೌದ್ಧಿಕವಾಗ್ಯದ. ಇಲ್ಲಿ ಅರಿವಿನ ಮೂಲಕವಾಗಿ ನಮ್ಮ ಸ್ವರೂಪ ತಿಳ್ಕೊಳ್ಳೋದು, ಅದು ಭಾವನಾತ್ಮಕವಾಗಿ ಒಂದಾಗೋದು. ಎರಡೂ ಸಮ್ಮಿಲನ ಆಗ್ಯಾವ ಇಲ್ಲಿ. ಯಾವ ಪೂರ್ಣ ಭಕ್ತಿ, ಪೂರ್ಣ ಜ್ಞಾನ, ಪೂರ್ಣ ವೈರಾಗ್ಯ ಒಂದು ಮೆಟ್ಲಲ್ಕ್ ಬಂದು ಒಂದಾಕ್ಕವು. ಹೆಂಗ ತ್ರಿವೇಣ ಸಂಗಮದೊಳಗೆ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತೈತೆ ಅಂತಾರಲ್ಲ, 3 ನದಿಗಳು ಕೂಡ್ಯಾವಲ್ಲೇ, ಅದಕ್ಕಿಷ್ಟೊಂದು ಅದಕ್ಕೆ ಮಹತ್ವ ಒಂದದ. ಹಂಗಿಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಅನ್ನುವಂಥವು ಕೂಡಿದಾಗ ಜ್ಞಾನದ ಪರಾಕಾಷ್ಠೆ ಬಂದದ. ಅದಕ್ಕಿಷ್ಟು 12ನೇ ಒಂದು ಅಧ್ಯಾಯ ಪ್ರಾಮುಖ್ಯತೆಯನ್ನು ಪಡೆದದ. ಇಲ್ಲಿ ಸಂಗಮ ಇದು ಯಾವುದು
ವೈರಾಗ್ಯನೂ ಅದ, ಎಲ್ಲಾ ಬಿಡುವಂತದ್ದು. ಸಂಪೂರ್ಣವಾಗಿ ಯಾವ ಪರಮಾತ್ಮನಲ್ಲಿ ನಿಷ್ಕಾಮ ಕರ್ಮ ಯೋಗದಿಂದ ಎಲ್ಲವನ್ನು ತ್ಯಾಗ ಮಾಡಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋದು ಪೂರ್ಣ ತ್ಯಾಗ, ಪೂರ್ಣ ಭಕ್ತಿ. 5 ಮೆಟ್ಟಲುಗಳನ್ನ ದಾಟಿ ಪೂರ್ಣ ಭಕ್ತಿಗೆ ಬಂದೇವಿ. ಮತ್ತಿಲ್ಲಿ ಜ್ಞಾನದ ಮೆಟ್ಟಲಕ್ಕೆ ಬಂದ ಮ್ಯಾಲ ನಿಧಿಧ್ಯಾಸನದಲ್ಲಿ ಪ್ರತಿಯೊಂದರು ವಿಚಾರ ಪೂರ್ವಕವಾಗಿ ಮಹಾವಾಕ್ಯಗಳ ಶ್ರವಣ, ತತ್ವಮಸಿ ಮಹಾವಾಕ್ಯದ ಶೋಧನ, ತತ್ ಮತ್ತು ತಂಪದಗಳ ಶೋಧನ ಮಾಡಿ ನಾವು ಹಸಿ ಪದದಿಂದ, ಅದು ನಾನೇ ಇದ್ದೇನೆ. ಹಸಿ ಅಂದ್ರೆ ಏನು? ಆ ಒಂದು ಜೀವ ಪರಮನೆ, ಜೀವ ಈಶ್ವರನ್ ಬಿಟ್ಟು ಬೇರೆ ಅಲ್ಲ. ಜೀವೋ ಬ್ರಹ್ಮೈನ ಪರ, ಬ್ರಹ್ಮನಿಗೆ ಅವನು ಭಿನ್ನನಲ್ಲ. ಅರ್ಥಾತ್ ಆ ಬ್ರಹ್ಮನಿಗೆ ಭಿನ್ನನಲ್ಲ ಅಂದ್ರೆ ಯಾರು? ಅವನು ನಾನೇ. ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮೈವ ಅಸಿ, ಅದು ನಾನೇ ಬ್ರಹ್ಮ ಇದ್ದೇನೆ ಅನ್ನುವಂತ ಜ್ಞಾನ, ಯಥಾರ್ಥವಾದ ದೃಢ ನಿಶ್ಚಯವಾದಂತ ಜ್ಞಾನ. ಸುಮ್ಮನೆ ಬಾಯಿಲೆ ಪರೋಕ್ಷ ಜ್ಞಾನ ಅಲ್ಲ. ನಾವ್ ಅಂತೀವಿ ನಾ ಬ್ರಹ್ಮ ಇದ್ದೇನೆ ಸಾಕ್ಷಿ ರೂಪದಿಂದ ಅಂತ ಹೇಳಿ, ಇದು ಮಾಹಿತಿ ಜ್ಞಾನ ಇದು. ಆದರೆ ಯಥಾರ್ಥವಾದ ಅನುಭವಾತ್ಮಕ ಜ್ಞಾನ, ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವೇ ನಾನು ಇದ್ದೇನೆ ಅನ್ನುವಂತ ಯಥಾರ್ಥವಾದ ಅನುಭವಾತ್ಮಕ ಜ್ಞಾನ ಬರಬೇಕಾಗಿತ್ತು ಅಂದ್ರ ಅದು ಧ್ಯಾನದ ಮೂಲಕವಾಗಿ ಸದಾ ಅನುಷ್ಠಾನ ಮಾಡಿ 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 ವೃತ್ತಿ ಹಣ್ಣಾಗಿ ಬ್ರಹ್ಮಾಕಾರ ಆಗಿ ವೃತ್ತಿ ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವಂತಹದು. ಧ್ಯಾನ ಅವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಶ್ಯಾಂತಂ ನ ವಿದು ಸುರಾಸುರಗಣ ತಸ್ಮೈ ಶ್ರೀ. ಹಂಗಿಲ್ಲಿ ವೃತ್ತಿ ಧ್ಯಾನಾವಸ್ಥಿತ ತದ್ಗತೇನ ಮನಸ, ಮನಸ್ಸು ಆ ಬ್ರಹ್ಮಾಕಾರ ವೃತ್ತಿ ಆಗ್ಬೇಕಲ್ಲ. ತದ್ಗತೇನ ಅದ ಆಕಾರ. ಈ ಯಾವುದೋ ಒಂದು ವಿಷಯ ತಿಳ್ಕೊಬೇಕಾಗಿತ್ತು ಅಂದ್ರೆ ಅದ ಆಕಾರ ಆದಾಗ ಆ ವಸ್ತುವಿನ ಜ್ಞಾನ ಆಗ್ತದೆ. ಈಗ ಒಂದು ಗಡಿಗೆ ಅಂದಿವಿ, ಆ ಗಡಿಗೆ ಆಕಾರ ಆತ ಮನಸ್ಸು, ಗಡಿಗೆ ಜ್ಞಾನ ಆಗ್ತದೆ. ಹಂಗ ಆ ಬ್ರಹ್ಮಾಸ್ಮಿ ಅಂದಾಗ, ಗುರು ಹೇಳಿದಾಗ, ಆ ತತ್ವಮಸಿ ಮಹಾವಾಕ್ಯದ ಬೋಧ ಹೇಳಿದಾಗ ನೀನು ಬ್ರಹ್ಮನೇ ಇದ್ದೆ ಅಂದಾಗ ಹೌದಲ್ಲ, ಹೌದು ನಾನು ಬ್ರಹ್ಮನೇ ಇದ್ದೇನೆ ಅನ್ನುವಂತ ಜ್ಞಾನ ಆಗ್ತದೆ. ಆ ಒಂದು ವೃತ್ತಿ ತದಾಕಾರ ಆಗಿ ಆವರಣ ಭಂಗ ಆಗಿ ಅಜ್ಞಾನದ ಆವರಣ ಬಂಧವಾಗಿ ನಾನು ಬ್ರಹ್ಮನೇ ಇದ್ದೇನೆ ಅನ್ನುವಂತ ಆ ಜ್ಞಾನೋದಯ ಆಗ್ತದ, ತಟ್ನ ಹೊಳಿತದ. ಆವಾಗ ಅವನಿಗೆ ಪೂರ್ಣ ತೃಪ್ತಿ ಆಗ್ತದ. ಇನ್ನೊಂದು ಬೇಕನ್ಸುವುದಿಲ್ಲ. ಸಾಕೆನಿಸದ ಸವೆ ಅದ, ಬೇರೊಂದು ಬೇಕೆನಿಸದ. ಇನ್ನೊಂದು ಬೇಕನ್ಸುವುದಿಲ್ಲ. ಅಲ್ಲಿ ಪೂರ್ಣ ತೃಪ್ತಿ ಆಗ್ತಾನ, ಪೂರ್ಣ ಕಾಮ ಆಗ್ತಾನ. ಇಲ್ಲಿವರೆಗೆ ಬೇಕನ್ನುವಂತ ಕಾಮನೆಗಳೆಲ್ಲ ಅಡಿಗಿ ಇನ್ನೇನು ಬೇಡಪ್ಪ, ಏನು ಒಳ್ಳೆ ಗುರುವೇ, ನನಗ ನಿಜವಾದ ತೃಪ್ತಿ ಸಿಕ್ತು, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪವಾದಂತ ಮೋಕ್ಷದ ಸುಖ ಪ್ರಾಪ್ತ ಆದ್ಮೇಲೆ ಇನ್ನೇನು ಏನು ಬೇಡ ಅಂತಾನವ. ಯಾಕ? ಏನು ಪಡಿಬೇಕಾಗಿತ್ತು ಅದನ್ನು ಪಡೆದ ಧನ್ಯ ಅದ. ಅರ್ಥಾತ್ ಏನನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗ ಆಗ್ತದ, ಏನನ್ನು ಪಡೆದ್ರೆ ಎಲ್ಲವನ್ನು ಪಡೆದಂಗ ಆಗ್ತದ ಅಂತ ಒಂದು ಆಸ್ತಿಯನ್ನ, ಆ ಸ್ವರೂಪಾವ ಸ್ಥಿತಿಯನ್ನ ಪಡೆದು ಬಿಟ್ಟ ಜ್ಞಾನದ ಫಲಗಳೆಲ್ಲ ಸಿಕ್ಕಿಬಿಟ್ಟು, ಅರ್ಥಾತ್ ಕೃತಕೃತ್ಯ ಧನ್ಯತ್ವ ಅವನಲ್ಲಿ ಬಂತು. ಹೀಗೆ ನಾವು ಆ ಮೂರು ಸಂಗಮ ಅಂತಂದ್ರೆ ಇದು ಜ್ಞಾನ. ಜ್ಞಾನ ಅಂದ್ರ ಜ್ಞಾನ ಭಕ್ತಿ ವೈರಾಗ್ಯಗಳ ಸಮ್ಮಿಲನ. ಈ ಭಕ್ತಿ ಅಂತಂದ್ರ ಇಲ್ಲಿ ಬೇರೆ ಅಲ್ಲ, ನಮ್ಮ ಜ್ಞಾನ ಅಂದ್ರು ಬೇರೆ ಅಲ್ಲ, ಸ್ವರೂಪಾವ ಸ್ಥಿತಿನ ಭಕ್ತಿ ರಿಬೀಯತೆ ಅಂತ ಹೇಳ್ಯಾರ. ಅದು ನಿಜಗುಂಡ್ರು ಸ್ವರೂಪಾವಸ್ಥಿತಿ ಭಕ್ತಿ ರಿಬೀಯತೆ. ಸ್ವರೂಪಾವಸ್ಥಿತಿನ ಅಂದ್ರೆ ಏನ? ಭಕ್ತಿಯ ಕರ ಪರಾಕಾಷ್ಠೆ. ಇದನ್ನು ವಿಶೇಷವಾಗಿ 12ನೇ ಅಧ್ಯಾಯದಲ್ಲಿ ನಾವು ಇಲ್ಲಿವರೆಗೆ ಬಹಳ ನೋಡ್ತಾ ಬಂದಿವಿ. ಇನ್ನೊಂದ್ ಸ್ವಲ್ಪದ ಗುರುಗಳು ಬಂದ್ರೆ ಹೇಳ್ರಿ, ಓದ್ತಾರ. ನಾವು ಓದ್ತಾ ಇದ್ದೀನಿ ಈಗ ನಿನ್ನಿದ್ ಬಿಟ್ಟಿನಿಂದ. ವಾಟ್ ವಿಲ್ ಎನಿ ನಾಲೆಜ್ ಲೀಡ್ ಟು? ಯಾವುದೇ ಜ್ಞಾನ ನಮ್ಮನ್ನ ಎಲ್ಲಿ ಓದ್ ಹಸ್ತದ? ಅದಕ್ಕೊಂದು ಗುರಿ ಬೇಕಲ್ಲ. ಹಿಂದ ಗುರು ಅದಾನ, ಮುಂದ್ ಗುರಿ ಅದ. ಆ ಗುರಿ ತಲುಪಬೇಕಾಗಿತ್ತು ಅಂದ್ರೆ ನಾವು ಯಾವ ರೀತಿ ಹೋಗ್ಬೇಕು? ಲೀಡ್ ಟು ವಾಟ್ ಈಸ್ ದ ಬೆನಿಫಿಟ್ ಆಫ್ ಎನಿ ಟೈಪ್ ಆಫ್ ನಾಲೆಜ್? ನಾವ್ ಯಾವ್ದೋ ಒಂದು ಜ್ಞಾನ ಮಾಡಿರ್ಬೇಕಾದ್ರೆ ಒಂದು ಲಾಭ ಬೇಕು ನಮಗ. ವಿನಾ ಪ್ರಯೋಜನ ಮಂದೋಪಿನ ಪ್ರವರ್ತತೆ. ಏನ್ ಪ್ರಯೋಜನ ಇಲ್ಲದ ಎಂತ ಮಂದಿದ್ರು ಕೂಡ ಅವ ಪ್ರವೃತ್ತಿ ಆಗೋದಿಲ್ಲ. ಅಲ್ಲಿ ಏನ್ರ ಅದ ಲಾಭದ ಅಂದ್ರೆ ಪ್ರವೃತ್ತಿ ಆಗ್ತಾನೆ. ಅದಕ್ಕೆ ಇಲ್ಲಿ ನಮ್ಮ ಜ್ಞಾನವನ್ನು ಪಡೆದೇವಲ್ಲ, ಇದು ಯಾವ್ದು ಫಲ? ವಾಟ್ ಈಸ್ ದ ಬೆನಿಫಿಟ್ ಆಫ್ ಎನಿ ಟೈಪ್ ಆಫ್ ನಾಲೆಜ್? ಯಾವ್ದೇ ಇರ್ಲಿ, ಇವತ್ತು ಇಂಜಿನಿಯರಿಂಗ್ ಇರ್ಲಿ, ಮೆಡಿಕಲ್ ಇರ್ಲಿ, ಅದಕ್ಕೊಂದು ಅದಲ್ಲ ಫಲ ಅದ. ಆ ಫಲ ಅಲ್ಲಿ ಹಂಗದನೋ
ಲೌಕಿಕದಲ್ಲಿ. ಹಂಗ ಇಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಫಲ ಅದಲ್ಲ, ಅದೇನು? ಬೆನಿಫಿಟ್ ಆಫ್ ಎನಿ ಟೈಪ್ ಆಫ್ ನಾಲೆಜ್. ಎಲ್ಲದಕ್ಕೂ ಒಂದು ನಾಲೆಜ್ ಏನ್ ಬೆನಿಫಿಟ್ ಅದಲ್ಲ, ಹಂಗ ಇಲ್ಲಿ ಅದ. ದ ಬೆನಿಫಿಟ್ ಆಫ್ ಎನಿ ನಾಲೆಜ್ ಇಸ್ ರಿಮೂವಲ್ ಆಫ್ ಇಗ್ನರೆನ್ಸ್. ಏನದು ಬೆನಿಫಿಟ್? ಅಜ್ಞಾನದ ನಿವಾರಣೆ. ನಮ್ಗೆ ಗೊತ್ತಿಲ್ಲದ್ದು ಗೊತ್ತು ಮಾಡ್ಕೊಳ್ಳೋದು. ಫಿಸಿಕ್ಸ್ ಗೊತ್ತಿಲ್ಲ, ಫಿಸಿಕ್ಸ್ ಗೊತ್ತಾಯ್ತು. ಭೌತಶಾಸ್ತ್ರ ಕಲ್ತೀವಿ, ಅದ್ರ ಅಜ್ಞಾನ ದೂರ ಆಯ್ತು. ಒಂದು ವಸ್ತು ಗೊತ್ತಿಲ್ಲ, ಅದರ ವಿಶ್ಲೇಷಣೆ ಮಾಡಿ ಅದನ್ನ ಮೈಕ್ರೋಸ್ಕೋಪ್ ಒಳಗ ನೋಡಿ ಆ ಅಣುವನ್ನು ವಿಭಜನೆ ಮಾಡಿ ನೋಡಿದೀವಿ, ಅದು ಆಟೋಮಿಕ್ ಫಿಸಿಕ್ಸ್ ಅನಿಸ್ತು. ಅದನ್ನೆಲ್ಲ ತಿಳ್ಕೊಂಡೆ, ಅದ್ರ ಅಜ್ಞಾನ ದೂರ ಆಯ್ತು. ಹಿಂಗ ಪ್ರತಿಯೊಂದು ವಿಷಯಗಳ ಮೇಲಿನ ಒಂದು ಆವರಣ ಅಥವಾ ಅಜ್ಞಾನ ದೂರ ಆಯ್ತು ಅಂದ್ರೆ ಆ ವಿಷಯ ನಮ್ಗೆ ಕರಗತ ಆಗ್ತದ, ತಿಳಿತದ. ಹಂಗಿಲ್ಲಿ ಹೇಳ್ತಾರ ರಿಮೂವಲ್ ಆಫ್ ಇಗ್ನೋರೆನ್ಸ್. ಪ್ರತಿಯೊಂದು ಜ್ಞಾನಕ್ಕ ಒಂದು ಅಜ್ಞಾನ ಇರ್ತದ, ಆ ಅಜ್ಞಾನದ ನಿವಾರಣೆ ಆ ವಸ್ತುವಿನ ಜ್ಞಾನ. ಜ್ಞಾನಶ್ಯ ಫಲಂ, ಅದ್ರ ಫಲ ಏನು? ಜ್ಞಾನ ಮಾಡ್ಕೊಳ್ಳೋದು. ಅಜ್ಞಾನ ನಿವೃತ್ತಿ, ಅಜ್ಞಾನ ನಿವೃತ್ತಿ ಮಾಡಿಕೊಂಡು ಆ ಜ್ಞಾನದವನ್ನ ನಾವು ತಿಳುವಳಿಕೆಯನ್ನು ಮಾಡಿಕೊಳ್ಳೋದು. ದ ಬೆನಿಫಿಟ್ ಆಫ್ ನಾಲೆಜ್ ಈಸ್ ಫ್ರೀಡಮ್ ಫ್ರಮ್ ಇಗ್ನರೆನ್ಸ್. ಆ ಜ್ಞಾನದ ಬೆನಿಫಿಟ್ ಏನು? ಲಾಭ ಏನು? ಅಜ್ಞಾನದಿಂದ ದೂರ ಆಗುವುದು, ಅಜ್ಞಾನದ ನಿವಾರಣೆ. ಅಂಡ್ ಗೆಟ್ ಫಿಸಿಕ್ಸ್ ನಾಲೆಜ್. ಐ ವಿಲ್ ಗೆಟ್ ಫ್ರೀಡಮ್ ಫ್ರಮ್ ವಾಟ್? ಇಗ್ನರೆನ್ಸ್. ಆ ಒಂದು ಭೌತಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ, ಅದ್ ಗೊತ್ತಿರ್ಲಿಕ್ಕಿಲ್ಲ. ಅಧ್ಯಯನ ಮಾಡಿದ್ಮೇಲೆ ಅದರ ಮೇಲೆ ಇರುವಂತ ಅಜ್ಞಾನ ಹೋಯ್ತು. ನೋ ಫಿಸಿಕ್ಸ್ ನಾಲೆಜ್ ರಿಮೂವ್ಸ್ ಫಿಸಿಕ್ಸ್ ಇಗ್ನೋರೆನ್ಸ್. ಆ ಭೌತಿಕ ವಿಜ್ಞಾನದ ಅಜ್ಞಾನವು ಅದರ ಜ್ಞಾನವನ್ನು ಮಾಡಿಕೊಡಿತು, ಆ ಅಜ್ಞಾನ ದೂರ ಆಯ್ತು. ಇಂಗ್ಲಿಷ್ ನಾಲೆಜ್ ರಿಮೂವ್ಸ್ ಇಂಗ್ಲಿಷ್ ಇಗ್ನರೆನ್ಸ್. ಇಂಗ್ಲಿಷ್ ಅಜ್ಞಾನ, ಇಂಗ್ಲಿಷ್ ನಲ್ಲಿರತಕ್ಕಂತ ಅಜ್ಞಾನವನ್ನು ಹೊರದಾಕ್ತು. ಹಾಗೆ ಸೆಲ್ಫ್ ನಾಲೆಜ್ ವಿಲ್ ರಿಮೂವ್ ಸೆಲ್ಫ್ ಇಗ್ನರೆನ್ಸ್. ಹಾಗೆ ನಮ್ಮ ಆತ್ಮಜ್ಞಾನ ನಮ್ಮ ಅಜ್ಞಾನವನ್ನು ದೂರ ಮಾಡಿತು. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಯ್ಯಂತಿ ಜಂತವಾಹ. ಎಲ್ಲ ಜೀವಿಗಳನ್ನ ಆವರಣ ಮಾಡತಕ್ಕಂತ ಅಜ್ಞಾನ ಅದು ದೂರ ಆಯ್ತು ಈಗ. ಅದರಿಂದ ಆತ್ಮಜ್ಞಾನದಿಂದ. ಆತ್ಮಜ್ಞಾನ ಏನ್ ಮಾಡಿತು? ಆವರಿಸಿದಂತ, ತನಗೆ ಆವರಿಸಿದಂತ ಅಜ್ಞಾನವನ್ನು ದೂರ ಮಾಡಿತು. ಸೆಲ್ಫ್ ನಾಲೆಜ್ ವಿಲ್ ರಿಮೂವ್ ಸೆಲ್ಫ್ ಇಗ್ನರೆನ್ಸ್. ಆ ಒಂದು ಆತ್ಮದ ಅಜ್ಞಾನವನ್ನು ದೂರ ಮಾಡಿತು. ಆ ಹಗ್ಗದ ಆ ಹಾವಿನ ತೋರಾಕತ್ತಿತ್ತಲ್ಲ ನೋಡು, ನಸುಗತ್ತಲೆಯಲ್ಲಿ ತೋರ್ತಕ್ಕಂತ ಆ ಹಾವಿನ ಹಾವೇನದಲ್ಲ, ಅದು ಹಾವಿನ ಅಜ್ಞಾನದಿಂದ ಹಾವು ತೋರ್ಯದ, ಹಗ್ಗದ ಅಜ್ಞಾನದಿಂದ ಹಾವು ತೋರ್ಯದ. ಆ ಹಗ್ಗದ ಅಧಿಷ್ಠಾನ ಜ್ಞಾನದಿಂದ, ವಿಶೇಷ ಜ್ಞಾನದಿಂದ ಹಾವು ನಿವಾರಣೆ ಆಗ್ತದೆ. ಹಂಗ ಆತ್ಮಜ್ಞಾನದಿಂದ ಈ ತೋರ್ತಕ್ಕಂತ ಪ್ರಪಂಚ, ಮಿಥ್ಯಾರೂಪವಾದಂತ ಪ್ರಪಂಚ ಇದು ಭಾಸಮಾನ ಆಗೈತಲ್ಲ, ಇದು ಹೋಗ್ತದ. ಹಾಗೆ ಸೆಲ್ಫ್ ನಾಲೆಜ್ ಅಂದ್ರೆ ಹಿಂಗ. therefore directly the benefit is experienced at the intellectual level. ಹೇಳಿದಾರ ನೋಡ್ರಿ. ಒಂದು ರೋಕ್ ಅಂಡ್ ಟೋಕ್ ಅದ, ಒಂದು ಉದ್ರಿ ಅದ ನೋಡ್ರಿ. ರೋಕ್ ಅಂಡ್ ಟೋಕ್ ಅದು ಬೌದ್ಧಿಕ ಜ್ಞಾನ. ಬುದ್ಧಿಪೂರ್ವಕವಾಗಿ ನಾವು ವಿಚಾರ ಮಾಡಿ, ಇಲ್ಲಿ ವಿಚಾರಕ್ಕೆ ಪ್ರಾಧಾನ್ಯದ, ವಿವೇಕ ವಿಚಾರಗಳಿಗೆ ಪ್ರಾಧಾನ್ಯದ. ಇಲ್ಲಿ ನಮಗ್ ರೋಕ್ ಅಂಡ್ ಟೋಕ್ ಅದ. ಇನ್ನು ಭಾವನಾತ್ಮಕವಾದಲ್ಲಿ ಹೇಳ್ಕೊಂತ ಬಂದೇವಿ ಹಿಂದ ನಾವೆಲ್ಲ. ಬ್ರಹ್ಮಲೋಕಾದಿಗಳು, ಆ ಲೋಕ ಈ ಲೋಕ ಬಂದು ಕೊನೆಗೆ ಬಂದು ಬ್ರಹ್ಮಲೋಕಕ್ಕೆ ಬಂದು ಅಲ್ಲಿ ನಾವು ಬ್ರಹ್ಮ ಒಂದು ಇದ್ರ ಲೋಕದಲ್ಲಿ ಇದ್ದುಕೊಂಡು, ಅಲ್ಲಿ ಬ್ರಹ್ಮ ಇರು ಮಠ ಅಲ್ಲಿ ಇದ್ಕೊಂಡು ನಾವು ಆ ಜ್ಞಾನವನ್ನು ಪಡ್ಕೊಂಡು ಅಲ್ಲಿ ಮುಕ್ತ ಆಗ್ತೀವಿ ಅಂತ ಅಲ್ಲಿ ಬಂದದ. ಭಾವನಾತ್ಮಕ ಅದು. ಅದನ್ನ ನಂಬಲಿ ಬಿಡ್ರಿ ಹೋಗ್ಲಿ. ಆದ್ರೆ ಇಲ್ಲಿ ಬೌದ್ಧಿಕವಾಗಿ ನಾವು ನಂಬಬೇಕಲ್ಲ, ವಿಚಾರ ಪೂರ್ವಕವಾದಂತದ್ದು ಇದು. ಆದ್ರಿಂದ ಇಂಟೆಲೆಕ್ಚುಯಲ್ ಲೆವೆಲ್ ಇದು. ಬೆನಿಫಿಟ್ ಈಸ್, ಇಲ್ಲಿ ಲಾಭ ಯಾವುದು, ಅನುಭವ ಯಾವುದು? ಬೆನಿಫಿಟ್ ಈಸ್ ಎಕ್ಸ್ಪೀರಿಯನ್ಸ್ಡ್ at the intellectual level only. ಬುದ್ಧಿಯ ಲೆವೆಲ್ ಒಳಗೆ ಇಲ್ಲಿ ನಾವೇನ್ ಮಾಡ್ತೀವಿ? ಅನುಭವ ಮಾಡ್ಕೋತೀವಿ. ಬಿಕಾಸ್ ಐ ಹ್ಯಾವ್ ಗಾಟ್ ಸೆಲ್ಫ್ ನಾಲೆಜ್. ಯಾಕಂದ್ರೆ ನಾನು ಆತ್ಮನ ಜ್ಞಾನವನ್ನು ಮಾಡ್ಕೊಂಡೇನು. ಸಾ ವಿದ್ಯಾ ಯಾವ ವಿಮುಕ್ತವೇ, ಯಾವ ಜ್ಞಾನದಿಂದ ನನ್ನ ಅಜ್ಞಾನ ನಿವೃತ್ತ ಆಗ್ತದೆ, ಅದು ನಿಜವಾದ ಜ್ಞಾನ. ಐ ಆಮ್ ಫ್ರೀ ಫ್ರಮ್ ಸೆಲ್ಫ್ ಇಗ್ನರೆನ್ಸ್. therefore the direct benefit is only at the intellectual level. ಅಂದ್ರೆ ನಮಗೆ ನಿಜವಾಗಿ ರೋಕ್ ಅಂಡ್ ಟೋಕ್ ನಮ್ಗೆ ಲಾಭ ಯಾವುದು? ಬೌದ್ಧಿಕವಾಗಿ ಇರ್ತಕ್ಕಂಥ ಲಾಭ. ಅದಕ್ಕ ಏನ್ ಹೇಳ ಕೃಷ್ಣ ಪರಮಾತ್ಮ, ಜ್ಞಾನಿ ನನಗ ಅತ್ಯಂತ ಪ್ರಿಯ ಅದಾನ, ಜ್ಞಾನಿ ಭಕ್ತ ಅಂದ್ರ ನನಗ ಅತ್ಯಂತ ಪ್ರಿಯ ಅದಾನ ಅಂತ ಹೇಳ. ಅದಕ್ಕೆ ಇಲ್ಲಿ ಇಂಟೆಲೆಕ್ಚುಯಲ್ ಲೆವೆಲ್ ಅಂದ್ರೆ ಏನು? ಬುದ್ಧಿಪೂರ್ವಕವಾಗಿ
ವಿಚಾರ ಪೂರ್ವಕವಾಗಿ ಮಾಡಿದಂತ ಏನು ತಿಳುವಳಿಕೆ ಅದಲ್ಲ ಅದ ಹೆಚ್ಚಿಂದು ಅಂತ. The emotional benefits are only indirect benefits. ಆ ಇಮೋಷನಲ್ ಭಾವನಾತ್ಮಕವಾಗಿ ನಮ್ಗೆ ಎಷ್ಟು ಲಾಭ ಆಗ್ತಾವ ಇಲ್ಲ ಅನ್ನಂಗಿಲ್ಲ, ಆದ್ರೆ ಅವು ಇಂಡೈರೆಕ್ಟ್ ಅದಾವ. ಇಂಡೈರೆಕ್ಟ್ ಆಗಿ ನಮಗ ಅವು ಗೊತ್ತಾಗ್ತಾವ, ಲಾಭ ಆಗ್ತಾವ. ದೇ ಆರ್ ಓನ್ಲಿ ಕೊರೋನರಿ ಸೈಡ್ ಅದಾವ. ಎಲ್ಲ ಮುಖ್ಯವಾದಂತ ಲಾಭ ಯಾವುದು? ಬೌದ್ಧಿಕವಾದಂತ ಲಾಭ. ಕೊರೋನರಿ ಅಂದ್ರೇನು? ಈ ಪ್ರಪಂಚದಲ್ಲಿ ನಾನು ಸಾಕ್ಷಿ ರೂಪದ ಆತ್ಮಜ್ಞಾನ ಮಾಡ್ಕೊಂಡಾಗ ಇವು ನಮ್ಗೆ ಅಗದಿ ಲೈಟ್ ಯಾಕೆ ಕಾಣ್ತಾವ. ಎಂತ ಕಷ್ಟ ನಷ್ಟಗಳು ಬಂದ್ರು ಇವು ಮಿಥ್ಯಾದವ ಬೇಡಪ್ಪ, ತೋರಿ ಅಡಗು. ಇವು ಬರ್ತಾವ ಹೋಗ್ತಾವ. ಈ ದೇಹ ಮನುಷ್ಯಗಳಿಗೆ ಸಂಬಂಧಪಟ್ಟಂತ ಇವು ಭಾವನಾತ್ಮಕವಾದಂತವು ಬರ್ತಾವ ಹೋಗ್ತಾವ. ಅವು ಬರುವ ಒಂದ್ ದೃಷ್ಟಿಯಿಂದ ನೋಡಿದ್ರ ಅವು ಬರುವನ, ಆದ್ರೆ ನಾನು ಅವ ಅಲ್ಲಲ್ಲ. ದೇಹ ನಾನೇನು? ದೇಹಕ್ಕೆ ಬಂದಂತ ತೊಂದರೆಗಳು ಬರ್ತಾವ, ತಾಪತ್ರಗಳು ಬರ್ತಾವ. ದೇಹಕ್ಕ ನಾನು ದೇಹ ನನ್ನಿಂದ ಅರಿಸಿಕೊಳ್ಳುವುದರಿಂದ ದೃಶ್ಯ ಇರುವುದರಿಂದ ನಾನು ದೃಕ್ಕದೀನಿ. ದೃಕ್ ಇರುವುದರಿಂದ ಅದು ದೃಶ್ಯದಲ್ಲಿ ಬರ್ತದ, ಅದು ಅರಿಸಿಗೋತದ. ಅದ ನಾ ಅಲ್ಲ, ಅದಕ್ ಬಂದಂತದ್ದು ದೇಹಕ್ಕೆ ಬಂದದ. ನಾನು ಅವಳಿಗೆ ಸಾಕ್ಷಿಯಾದಂತ ಪರಮಾತ್ಮದಿನ ಅಂತೇಳಿ ಭಾವನಾತ್ಮಕವಾದಂತ ತೆಗೆದು ಹಾಕ್ತಾನಿವ. ಬೌದ್ಧಿಕವಾಗಿ ಎರಡು ಬರ್ತಾವ ಇಲ್ಲಿ. ಭಾವನಾತ್ಮಕವಾದದ್ದು ಸೈಡ್ ಅದ, ಬೌದ್ಧಿಕವಾದದ್ದು ಮೇನ್ ಅದ. ಇಲ್ಲಿ ಎರಡು ಕಂಪೇರ್ ಮಾಡ್ರಿ ನೀವು. ಸಾಕ್ಷಿಯಾಗಿರ್ತಕ್ಕಂತ ಆತ್ಮತತ್ವ ನಾನೇ ಅಂದಾಗ ಬೌದ್ಧಿಕ, ಇವು ಯಾವ ನನಗೆ ಬರಬಾರ್ದಪ್ಪ ಅಂತಿದಿಲ್ಲ, ಬರುವ ನಾವು ತೆರೆಗಳವು. ಪ್ರಪಂಚ ಅಂದ್ರೆ ನೀರಿನ ತೆರೆ ಇದ್ದಂಗ, ಒಂದ್ ಬರ್ತದ ಮತ್ತ ಹೋಗ್ತದ. ಇವುಗಳಿಗೆ ಸಾಕ್ಷಿಯಾದಂತ ನಾ ಇದೇನ ಅಂತೇಳಿ ಬೌದ್ಧಿಕವಾಗಿ ಉಳಿತಾನ. ಭಾವನಾತ್ಮಕವಾಗಿ ಸೈಡ್ ಅದು ಬೆನಿಫಿಟ್ ಆಗ್ತದ. ಹಂಗಾರೆ ಬರು ಹೋಗುವ ಬಿಡು, ಇವ್ರ ಸ್ವಭಾವ ಹಂಗದ, ಇದಂಕ ನಾ ಅಲ್ಲಲ್ಲ ಭಾವನೆಯಲ್ಲಿ ಪ್ರಾರಬ್ಧಕ್ಕನುಸಾರವಾಗಿ ಹೋಗ್ಬೇಕಂದ್ರ ಗುರುಗಳು. ಭಾವನಾತ್ಮಕವಾಗಿ ಅದು. ಈಗ ಬೌದ್ಧಿಕವಾಗಿ ತಿಳ್ಕೊಳ್ಳೋದ್ರೇನ ಇದು ನಾ ಅಲ್ಲ. ಇವು ದೃಕ್, ಇವು ದೃಶ್ಯ, ಇವು ಅರಿಸ್ಕೋತಾವ ನನ್ನಿಂದ. ಅರಿಸ್ಕೊಳ್ಳೋದು ಜಡ ಅದಾವ, ಅನಿತ್ಯ ಅದಾವ, ಪರಿಚಿನ್ನ ಅದಾವ. ಇಲ್ಲಿ ಬೌದ್ಧಿಕವಾದಂತ ತಿಳುವಳಿಕೆ. ಅಸತ್ತು, ಜಡ, ದುಃಖ, ಪರಿಚಿನ್ನತ್ವ. ನಾ ಏನದೇನಿ? ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣದೇನಿ. ಅದರ ವಿಲಕ್ಷಣವಾಗಿ ಇವುದಾವು ಪ್ರಪಂಚದಲ್ಲಿ. ಅಪರವಾದಂತಹ ಈ ಪ್ರಪಂಚ ಏನದಲ್ಲ, ನನ್ನಿಂದ ಅರಿಸಿಕೊಳ್ಳುವಂತ ಈ ಪ್ರಪಂಚ ಹೆಂಗದ? ಅಸತ್ತು, ಜಡ, ದುಃಖ, ಅನಿತ್ಯ, ಪರಿಚಿನ್ನ. ಅಸತ್ತು ಅಂದ್ರೆ ಏನ? ಇದಕ್ಕೆ ಇರುವಿಕೆ ಇಲ್ಲ. ಐತಂದ್ರ ಏನು? ನನ್ನ ಇರುವಿಕೆ ಪಡ್ಕೊಂಡಿದ ಬದುಕಿದ. ನನ್ನ ಇರುವಿಕೆಯಿಂದ ನನ್ನ ಸತ್ತ ಇದಂ ರೂಪದಿಂದ ತೋರಿದೈತಿ ಜಗತ್ತು. ಸದ್ರೂಪ ನಂದ ಪಡ್ಕೊಂಡೈತಿ, ಎರವಲ್ ಪಡ್ಕೊಂಡೈತಿ. ಇರುವಿಕೆ ಐತಲ್ಲ ಇದ್ರೊಳಗ. ಕಲ್ಲಿದೆ, ಮಣ್ಣಿದೆ, ಗಡಿಗಿದೆ, ಜಗತ್ತಿದೆ. ಇದೆ ಅನ್ನುವಂಥದ್ದು ಯಾರು? ಅದು ಆತ್ಮಂದು ಕಡ ಪಡ್ಕೊಂಡದ. ಈ ಹೋಳಿಗೆ ಹುಗ್ಗಿ ಮಾಡ್ತೀವಿ, ಆ ಸಿಹಿ ಯಾವುದು? ಸಕ್ರಿದು ಅಥವಾ ಬೆಲ್ಲದ್ದು? ಹೋಳಿಗೆಯಾಗ ಐತನ ಅದು. ಹಂಗ ಈ ಜಡವಾದಂತ ಪ್ರಪಂಚ, ಇದರಲ್ಲಿ ಇರುವಿಕೆ ತನ್ನದೇ ಆದಂತದ್ದಿಲ್ಲ, ಜಡ ಅದ. ಅದಕ್ಕೆ ಸತ್ತ ಕೊಟ್ಟದ್ದು ಯಾವುದು? ನನ್ನ ಆತ್ಮ. ಅದಕ್ಕೆ ಇಲ್ಲಿ ಬೇರ್ಪಡಿಸಿ ತಿಳಿಯುವಂತ ವಿವೇಕ ಇರ್ತದ ಬೌದ್ಧಿಕದಲ್ಲಿ. ಇದು ಅನಾತ್ಮದ, ನಾ ಆತ್ಮದೇನಿ. ಇದು ಅನಿತ್ಯದ, ನಾ ನಿತ್ಯದೇನಿ. ಇದು ಪರಿಚಿನ್ನದ, ನಾನು ಪೂರ್ಣದೇನಿ. ಈ ತೋರಿ ಹಿಡಗತಕ್ಕಂಥದ್ದು ಅನಿತ್ಯದ. ನಾ ಯಾವಾಗ್ಲೂ ಇರುವಂತ ಮೂರು ವಸ್ತುಗಳಿದೇನಲ್ಲ ನಾನು. ಜಾಗ್ರದಲ್ಲದೇನಿ, ಸ್ವಪ್ನದಲ್ಲದೇನಿ, ನಿದ್ರೆಯಲ್ಲದೇನಿ. ಇವು ಇಲ್ಲದಾಗ ನಾ ಅದೇನಲ್ಲ. ಈ ಜಾಗ್ರನೂ ಇಲ್ಲದಾಗ ನಾ ಅದೇನಿಲ್ಲ. ನಿದ್ರೆಯಾಗ ಸುಖವಾಗಿದೆ ನಮ್ಮ ತಂಗೆಯಾಗ. ಮೂರು ಅವಸ್ಥೆಗಳನ್ನ ಮೀರಿ ನಾ ಅದೇನಿ. ಪಂಚಕೋಶ ವಿಲಕ್ಷಣವಾದಂತ ಸಾಕ್ಷಿ ನಾ ಇದೇನಿ. ನನಗೆ ಒಳಗೆ ಸಂಬಂಧ ಇಲ್ಲ. ನಿದ್ರೆ ಒಳಗೆ ಏನ್ ಸಂಬಂಧ ಅದ್ರಿ? ಈ ಜಗತ್ತದನೋ, ಈ ದೇಹ ಅದನೋ, ಹೆಂಡ್ರದಾರೋ, ಮಕ್ಕಳದಾರೋ, ಆದ್ರೂ ಸುಖವಾಗಿದೆಯಲ್ಲ. ಇಲ್ಲದಾಗ ಸುಖವಾಗಿದೆ ನೀನು. ಇವನ್ ಹಿಡ್ಕೊಂಡಾಗ ದುಃಖಿಯಾಗಿದಿ. ಹಾಗೆ ಎತ್ತರದಲ್ಲಿ ಇರಾಕ್ ಬರುವಲ್ದು ನಮಗ. ಇವನ್ ಬಿಟ್ಟು ಇರಾಕ್ ಬರುವಲ್ದು. ಅಷ್ಟು ವಿಶಿಷ್ಟ ಆಗಿ ಬಿಟ್ಟಿವಿ. ವಿಶೇಷವಾದಂತ ಆತ್ಮ, ವಿಶೇಷಣವಾದಂತ ಈ ದೇಹಾದಿ ಪ್ರಪಂಚದಲ್ಲಿ ಒಂದಾದಾಗ ಈ ದುಃಖದ. ಸಾಕ್ಷಿ ಆಗಾದಾಗ ದುಃಖ ಇಲ್ಲ. ನಿದ್ರೆಯಲ್ಲಿ ಮರೆತ ಮರೆಯೊಳಗ ಆನಂದದ ಇದು.
ಆದ್ರ ಈ ಜ್ಞಾನದಲ್ಲಿ ಏನದಲ್ಲ ಅರಿವಿನೊಳಗೆ ಇಲ್ಲಿ ಆನಂದ ಅದ. ಅದು ಅಜ್ಞಾನದ ಮೂಲಕ ಮರವಿಯಲ್ಲಿ ಅಡಗಿರ್ತದ. ಅಜ್ಞಾನ ದುಃಖ ಇಲ್ಲಿ ಮಾತ್ರ ನಿಜವಾಗಲೂ ಇದು ನನಗೆ ಎಳ್ಳಷ್ಟು ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಎಲ್ಲವನ್ನು ಅರಿತು ತೆಗೆದುಹಾಕಿ ತನ್ನ ಸ್ವರೂಪದಲ್ಲಿ ಉಳಿತಾನಲ್ಲ, ಇದು ಜ್ಞಾನ ಸಮಾಧಿ. ನಿದ್ರಾ ಇದು ಅದೇನದು ಅಜ್ಞಾನದ ಸಮಾಧಿ, ಇದು ಜ್ಞಾನ ಸಮಾಧಿ. ನಿಧಿದಾಸನ ಪರ ಇಲ್ಲಿ ಹೇಳಾಕತ್ತೀವಿ. ಅದಕ್ಕೆ ಲಾಭದ ಇಲ್ಲಿ. ಒಮ್ಮೆ ದುಃಖ ಹೋಯ್ತಂತಂದ್ರ ಮತ್ತೆ ಎಂದೂ ತಿರುಗಿ ಬರೋದಿಲ್ಲ. ನಿದ್ರಿ ಮಾಡಿ ಆದ್ರೆ ಹೆಂಗಿರ್ತದ ದುಃಖ ಹಂಗ ಇರ್ತದ. ಪತಂಜಲಿ ಸಮಾಧಿ ಮಾಡ್ರಿ ನೀವು, ಅಲ್ಲಿ ಷಟ್ ಚಕ್ರಗಳಲ್ಲಿ ನಿಂದ್ರಿಸ್ತೀರಿ ನೀವು. ಮೂಲಾಧಾರದಿಂದ ಹಿಡ್ಕೊಂಡು ಸಹಸ್ರಾರದ ನಿಂದ್ರಿಸ್ತೀರಿ. ಆಗಷ್ಟು ಮನಸ್ಸಿಗೆ ಆನಂದ ಆಗ್ತದ, ಸಮಾಧಿ ಆಗ್ತದ. ಅಲ್ಲಿಯೂ ನಿರ್ವಿಕಲ್ಪ ಸಮಾಧಿ ಅದ, ಸವಿಕಲ್ಪ ಸಮಾಧಿ ಅದ. ಆದರೆ ಏನು, ನಮ್ಮ ವಾಸನೆಗಳೆಲ್ಲ ಹೋಗಿರೋದಿಲ್ಲ, ಅಡಗಿರ್ತಾವ. ನಿದ್ರೆಯೊಳಗೆ ಅಡಗಿದಂಗ ಸ್ವಲ್ಪ ನಿದ್ರಿಕ್ಕಿಂತ ಹೆಚ್ಚಿನ ಆನಂದ ಆಗ್ತದ. ಆಮೇಲೆ ಮರಳಿ ಬಂದ ಮೇಲೆ ಆ ವಾಸನೆಗಳ ನಾಶ ಆಗದೆ ಇರೋದ್ರಿಂದ ಮತ್ತೆ ನಮಗ ಇಚ್ಛೆ ಆಗ್ತದ. ಹೆಂಗಿದ್ದದ್ ಹಂಗ ಇರ್ತಾವ. ಟೊಂಗಿ ಬಾಗಿಸಿದಾಗ ಅಷ್ಟ ಅದು ಬಿಟ್ಟು ಕೂಡ್ಲೆ ಮತ್ ಹೆಂಗಿದ್ದದ್ ಹಂಗ ಆಗ್ತದ. ಹಂಗ ನಮ್ಮ ವೃತ್ತಿಗಳು ಏನದ ಒಳಗ ಅಡಗಿರ್ತಾವ. ಹೊರಗೆ ಬಂದ ಮತ್ ಮುಂದಿನ ಒಂದು ಸ್ವಭಾವದಿಂದ ಹೊರಗೆ ಬರ್ತಾವ ಜಿಗದ. ಆದ್ರೆ ಇಲ್ಲಿ ಹಂಗಲ್ಲ. ಜ್ಞಾನ ಸಮಾಧಿಯಲ್ಲಿ ಎಲ್ಲವನ್ನೂ ನಾಶ ಮಾಡಿಬಿಟ್ಟಿರ್ತೇವೆ ನಾವು. ವಿಚಾರ ಪೂರ್ವಕವಾಗಿ ಶ್ರವಣದಲ್ಲಿ, ಮನನದಲ್ಲಿ, ನಿಧಿಧ್ಯಾಸನದಲ್ಲಿ ಅಷ್ಟೊಂದು ಭಕ್ತಿ ಪೂರ್ವಕವಾಗಿ ಅವುಗಳಲ್ಲಿ ನಾವು ಬಂದಿರ್ತೀವಿ. ಇರ್ಲಿ, ಹಿಂಗ ಲಾಭ ಏನದಲ್ಲ ಇಲ್ಲಿ ಅತ್ಯಂತಿಕ ಲಾಭ ಅದ. ಅದಕ್ಕೆ ಇದರಿಂದ ಏನಾಗ್ತದೆ, ಇಮೋಷನಲ್ ಬೆನಿಫಿಟ್ಸ್ ಅಂತ ನಾವು ಬಂದೀವಿ. ಈಗ ಭಾವನಾತ್ಮಕವಾದಂತ ಲಾಭನೂ ಅದ, ಬೌದ್ಧಿಕ ಲಾಭ, ನಿಜವಾದ ಲಾಭ. ಅಂತ ಜ್ಞಾನಿ ಭಕ್ತ ನನಗೆ ಪ್ರಿಯ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಲ್ಲಿ ಎರಡು ಲಾಭ ಅದಾವಂತ. Intellectual level, the emotional benefits are only indirect benefits. They are only corollary. ಅವು ಏನದಾವ, ಸೈಡ್ ಅದಾವ. ಯಾವ ಭಾವನಾತ್ಮಕವಾದಂತ ಲಾಭ. And therefore you should know how to remove the self ignorance. ಅಂದ್ರೆ ನಾವು ಯಾವ ರೀತಿ ಅಜ್ಞಾನವನ್ನು ಕಳ್ಕೋಬೇಕನ್ನುವಂಥದ್ದು ನಾವು ತಿಳ್ಕೋಬೇಕು. ಅದು ಇಮೋಷನಲ್ ಲಾಭವನ್ನ ಕೂಡ ಕೊಡ್ತದೆ. What is the connection between intellectual knowledge and emotional benefit? ಹಂಗಾರೆ ಬೌದ್ಧಿಕವಾದಂತ ಜ್ಞಾನಕ್ಕೂ ಭಾವನಾತ್ಮಕವಾದಂತ ಲಾಭಕ್ಕೂ ಏನ್ ವ್ಯತ್ಯಾಸ ಅದ? ಭಾವನಾತ್ಮಕವಾದಂತ ನಾವು ಲಾಭವನ್ನು ಪಡೆದ್ರೆ ಮರಳಿ ಬರ್ತಾವು ಬರೀ. ಅದನ್ನ ನಾವು ಬೌದ್ಧಿಕವಾಗಿ ವಿಚಾರ ಪೂರ್ವಕವಾಗಿ ಅದನ್ನ ಅಳದ್ ಹಾಕಿದ್ವು ಅಂತಂದ್ರೆ ಹೊಳ್ಳಿ ಬರುವುದಿಲ್ಲ. ಇಷ್ಟ ವ್ಯತ್ಯಾಸ. Therefore, we have to understand how. So what I am doing is an intellectual exercise. ಅದಕ್ಕೆ ನಾ ಏನ್ ಮಾಡ್ಬೇಕೀಗ? ಈ ಒಂದು ಶ್ರವಣ ಮನನ ನಿಧಿಧ್ಯಾಸನ ಪೂರ್ವಕವಾದಂತ ಜ್ಞಾನಕ್ಕೆ ಬರ್ಬೇಕು. ಜ್ಞಾನ ಅಂದ್ರೆ ಬೇರೆ ಅಲ್ಲ, ಈ ಊರುಗಳ ಮುಪ್ಪುರಿ ಶ್ರವಣ ಮನನ ನಿಧಿಧ್ಯಾಸನ. ಒಂದ ಮಾತನ್ನ ನಿಜಗುಡ್ರಿ ಹೇಳ್ಬಿಟ್ರ ಅದನ್ನ. ಏನು? ನೆರೆ ಕೇಳು, ಚೆನ್ನಾಗಿ ಕೇಳು. ನೆರೆ ಅಂದ್ರೇನ ಬಹಳ ಚೆನ್ನಾಗಿ. ಗುರುಗಳು ಹೇಳ್ತಕ್ಕಂತ ಶ್ರವಣವನ್ನ ನೀನ್ ಮಾಡ್ಬೇಕು, ಕಣ್ಣಿಟ್ಟು ಕಿವಿಯಿಟ್ಟು ಕೇಳು. ನೆರೆ ಕೇಳು. ಹೆಂಗ? ಸಡ್ಲಿಂಗ ಪೂರ್ವಕವಾಗಿ ಕೇಳುವುದನ್ನು ಅರಿ. ಅದನ್ನ ಏನ್ ಕೇಳಿದೆಯಲ್ಲ ಅದನ್ನ ಮನನ ಮಾಡು. ಅರಿ ಅಂದ್ರ ಇಲ್ಲಿ ಅರಿದನು ಒಮ್ಮೆಯೂ ಮರೆದರು. ನಿಧಿಧ್ಯಾಸನ ಮರ್ಯಾಕ ಹೋಗ್ಬೇಡ. ಅದನ್ನ ಪೂರ್ಣ ಅದು ಹೃದಯದಲ್ಲಿ ವಿಸ್ತರಿಸಿಕೋ. ಅರಿದನು ಒಮ್ಮೆಯೂ ಮರೆದರು. ಹೆಂಗ? ಗುರು ಪೇಳದ ಬ್ಯಾರರು. ಗುರು ಹೆಂಗ ಹೇಳನಲ್ಲ ಆ ಪ್ರಕಾರ ಮತ್ತ ಕ್ರಮ ಬಿಟ್ಟಲ್ಲ. ಆವಾಗ ಏನಾಗ್ತದೆ, ತೊರೆ ವಿಷಯವನ್ನು ಒಳಗಿರ್ತಕ್ಕಂತ ಮನುಷ್ಯನಿಗೆ ಇಡ್ತಕ್ಕಂತ ಎಲ್ಲಾ ಭಾವನೆಗಳನ್ನ, ಅನಾತ್ಮ ವಿಚಾರಗಳನ್ನ ಎಲ್ಲವನ್ನು ತೆಗೆದುಹಾಕ. ಅನಾತ್ಮವನ್ನ ತೆಗೆದುಹಾಕಿ ನಿನಗೆ ಗಣ್ಯವಾಗಿರ್ತಕ್ಕಂತ ಏನದಾವೆಲ್ಲ ಅನಾತ್ಮವು. ದೇಹ ಹಿಡ್ಕೊಂಡು ಅಹಂಕಾರ ಪರ್ಯಂತ ಏನ್ ಹಿಡ್ಕೊಂಡು ಕುಂತಿಯಲ್ಲ, ನಾನೆಂಬ ಬುದ್ಧಿಯನ್ನು ತೆಗೆದು ಹಾಕೋದು, ಇದೆಲ್ಲ ಅನಾತ್ಮದೊಳಗೆ ಬರ್ತದ. ಈ ಅನಾತ್ಮವನ್ನೆಲ್ಲ ತೆಗೆದುಹಾಕು. ಆಮೇಲೆ ನಿಮ್ಮ ಸ್ವರೂಪದಲ್ಲಿ ಉಳಿರಿ ಅಂತ. ಇಂಟೆಲೆಕ್ಚುವಲ್ ಲೆವೆಲ್ ಇದನ್ನ ಹೇಳೋದು. ವಾಟ್ ಐ ಆಮ್ ಡೂಯಿಂಗ್ ಇಸ್ ಇಂಟೆಲೆಕ್ಚುವಲ್ ಎಕ್ಸರ್ಸೈಸ್. ಆನ್ ಮಾಡಿದ ಮೇಲೆ ಬಟ್ ದ ಬೆನಿಫಿಟ್ ಪ್ರೆಸೆಂಟೆಡ್ ಈಸ್ ವಾಟ್? ಇಮೋಷನಲ್ ಬೆನಿಫಿಟ್. ಅದನ್ನ ನೀವು ಮಾಡಿದ್ರಿ ಅಂದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ನೀವು ಇಮೋಷನಲ್ ಭಾವನಾತ್ಮಕವಾದಂತ ಒಂದು ಲಾಭನು ಕೂಡ ಆಗ್ತದ. ಈ ಒಂದು ಪ್ರಪಂಚದಲ್ಲಿ ವ್ಯಾವಹಾರಿಕ ಪ್ರಪಂಚ ಇದು. ಭಾವನಾತ್ಮಕ ಅಂದ್ರೆ ಏನು? ವ್ಯಾವಹಾರಿಕ ಪ್ರಪಂಚದಲ್ಲಿ ನಾವು ಮಾಡ್ತಕ್ಕಂತ
ಪ್ರತಿಯೊಂದು ಮಟ್ಟದಲ್ಲಿ ಪ್ರತಿಯೊಂದು ಹಂತದಲ್ಲಿ ನಮಗ ಸುಖ ದುಃಖಗಳು ಬರ್ತಾವಲ್ಲ, ಇವೇನು ಅನ್ಸೋದನೇ ಇಲ್ಲ ನಮಗ. ಇಂಟೆಲೆಕ್ಚುವಲ್ ಲೆವೆಲ್ ಒಳಗ ನಾವು ಜ್ಞಾನ ಮಾಡ್ಕೊಂಡಿವ್ ಅಂದ್ರ, ಈಗ ದೂರ ಹೋಗಿದ್ವಿ ವಿಮಾನದಾಗ ನಾವ್ ಅಂದ್ರ ಕೆಳಗಿಂದ ಏನ್ ಕಾಣ್ತಾವ? ಸಣ್ಣ ಸಣ್ಣ ಕಾಣ್ತಾವ. ಬಹಳ ದೂರ ಆದ್ಮೇಲೆ ಇವು ಕಾಣುವುದೂ ಇಲ್ಲ. ಹಂಗೆ ಪರಮಾರ್ಥ ಸ್ವರೂಪದಲ್ಲಿ ಇದ್ದಾಗ ಈ ಪ್ರಪಂಚ ಇರುವುದು ಕಾಣುವುದನೇ ಇಲ್ಲ, ಇದ್ರೂ ಇಲ್ಲದಷ್ಟು ಸೂಕ್ಷ್ಮ ಸಣ್ಣ ಕಾಣ್ತದ. ಹಂಗ ದುಃಖಗಳು ಎಂತಾವ್ ಬಂದ್ರು ಕೂಡ ಅಗ್ನಿ ಕೇವಲವಾಗಿ ಕಾಣ್ತಾನವ ಜ್ಞಾನಿ. ಬಂದಿದ್ದಾವ ಬಿಡು, ದೇಹಕ್ ಬಂದಾವ, ಹೋಗುದಲ್ಲ ಅದು ದೇಹ. ನಾ ಏನ್ ಹೋಗವಲ್ಲ ಬರವಲ್ಲ, ಯಾವಾಗ್ಲೂ ಇರವ ಅಮೃತ ಸ್ವರೂಪದೇನ್ ನಾನು. ಹೀಗೆ ಅವು ಬಹಳ ಕ್ಷೀಣವಾಗಿ ಕಾಣ್ತಾವ ಪ್ರತಿಯೊಂದು ದುಃಖಗಳು. ಯಾರಿಗೆ? ಜ್ಞಾನ ಮೆಟ್ಟಲು ಏರಿದವನಿಗೆ ಇದ ಲಾಭ. ಭಾವನಾತ್ಮಕವಾದಂತ ಲಾಭ ಅಂದ್ರ ಏನ್ ಪ್ರಪಂಚದಲ್ಲಿ ಆಗು ಹೋಗುಗಳದಾವ, ಕಷ್ಟ ದುಃಖಗಳದಾವ, ಕಾರ್ಪಣ್ಯಗಳದಾವ, ಅವು ಬರ್ತಾವ ಹೋಗ್ತಾವ, ದ್ವಂದ್ವಗಳವು. ನಾ ಮಾತ್ರ ಇವುಗಳಿಗೆ ಸಾಕ್ಷಿಯಾಗಿರುವಂತ ಅರುರೂಪ ಪರಮಾತ್ಮದೇನಲ್ಲ, ಅಸಂಗನಾಗಿ ನಿರ್ವಿಕಲ್ಪನಾಗಿ ನಾ ಇರ್ತಕ್ಕಂಥದ್ದು ಅಸಂಗನಾಗಿದ್ದೀನಿ ಅಂತ ತಿಳ್ಕೊಂಡು ಅವುಗಳಿಂದ ಸಾಕ್ಷಿಯಾಗಿ ಉಳಿತಾನೆ. How we should know? So this fundamental of ವೇದಾಂತ ಇದೇನದಲ್ಲ, ವೇದಾಂತದ ಮೂಲಭೂತ ತಿಳುವಳಿಕೆ. How we should know, ಇದನ್ನ ಯಾವ ಪ್ರಕಾರ ತಿಳ್ಕೋಬೇಕು? ಈಗೇನ್ ಕೇಳಿದಿವಲ್ಲ ಹಿಂಗ. So this is the fundamental ವೇದಾಂತ, ಮೂಲಭೂತವಾದಂತ ತಿಳುವಳಿಕೆ. ನಮಗ ಇಂಟೆಲೆಕ್ಚುವಲ್ ಅಂದ್ರ ಶ್ರವಣ ಮನನ ರೂಪವಾದಂತ ಜ್ಞಾನದಿಂದ ನಾವು ಜ್ಞಾನ ಮಾಡಿಕೊಂಡಿವ್ ಅಂದ್ರ ಭಾವನಾತ್ಮಕವಾದಂತ ವ್ಯವಹಾರಿಕವಾದಂತ ಪ್ರಪಂಚ ಸುರಳಿತ ನಡೀತದ. ಮಿಥ್ಯಾರೂಪದಿಂದ ಕಾಣ್ತಾನೆ, ಇದ್ರು ಇಲ್ಲದಷ್ಟು ಅವ್ರು ಕ್ಷೀಣವಾಗಿ ಕಾಣ್ತಾನೆ. ಇನ್ನು ಅಜ್ಞರ ದೃಷ್ಟಿಯಿಂದ ಅವನಿಗೆ ಅದ ಜಗತ್ತಂತ ಅನಿಸ್ತದ, ಅವನ್ ಸುಖ ದುಃಖಗಳ ಉಣ್ಣಾಕ್ತಾನ ಅನಿಸ್ತದ. ಅವನ ದೃಷ್ಟಿಯಲ್ಲಿ ಯಾವ ದುಃಖಗಳು ಇಲ್ಲೇ ಇಲ್ಲ. ಇಲ್ಲಿ ನಮ್ಮಂತೆ ಅವನಿಗೂ ಆಗ್ತಾವಲ್ಲ ಅಂತ ಅನಿಸ್ತದ ನಮಗ, ಆದ್ರ ಅವ್ ಹಿಡ್ಕೊಂಡಿರುವುದಿಲ್ಲ. ಸಿದ್ಧಾವಳ್ರಿ ಏನ್ ತಿಳ್ಕೊಂಡಿದ್ರಿ? ಬಡದ್ರು ಹೊಡದ್ರು ವಿಷ ಉಣಿಸಿದ್ರು ಬೆಂಕಿ ಇಟ್ರು, ಏನ್ ತಿಳ್ಕೊಂಡ್ರು ಅವ್ರು? ದೇಹಕ್ಕೆ ಬಂದದ, ಪ್ರಾರಬ್ಧ ಉಣಸಾಕತ್ತದ, ಹಿಂದೇನೋ ಮಾಡಿದ್ ಉಣ್ಣಾಕತ್ತದ, ಇದಕ್ಕ ನನಗ ಸಂಬಂಧ ಇಲ್ಲ, ಉಣ್ಣುದು ಉಂಟದ, ನನಗೇನು? ಒಬ್ರಿಗೆ ಮಹಾತ್ಮರು ಕೇಳಿದ್ರು, ಪಲ್ಲಕ್ಕಿ ಮೇಲೆ ಮೆರೆಸುವಾಗ ಬಂಗಾರ ಕಿರೀಟ ಹಾಕಿದ್ರು. ಆಗ ಒಬ್ಬ ಭಕ್ತ ಕೇಳಿದ, ಇವರ ಚನ್ನವರ ಸುಮೇಂದ್ರಪ್ಪ ಅವ್ರ ಕೇಳಿರಂತ, ಅಲ್ಲ ಸಿದ್ಧ, ಈಗ ನಿನಗ ಬಂಗಾರದ ಕಿರೀಟ ಹಾಕೊಂಡು ಎಷ್ಟು ಸಂತೋಷ ಆಗಿರ್ಬೇಕಲ್ಲ ನಿನಗಂತ ಕೇಳಿರಂತ ಅವ್ರು. ಆ ಮಹಾತ್ಮರು ಅಂದ್ರೆ ನೋಡ್ಬೇಕಂತ ಹೇಳಿ ಅವ್ರ ಅಂದ್ರಂತ, ಸಿದ್ಧಾರೂಢರು ಇರ್ಲಿ, ಇದು ಗದಿಗೆ ಇದು ಗುದಿಗೆರಮ್ಮನ ಕಟ್ಟಿ ಮೇಲೆ ಕುಂತಾಗ ನಾನು ಏನ್ ಬೆಂಕಿ ಇಟ್ಟಿದ್ರಲ್ಲ ಅಷ್ಟ ಆನಂದ ಆಗೈತೆ ಅಂದ್ರಂತ. ಬೆಂಕಿ ಇಟ್ಟಾಗ ಏನಂದ್ರ ಅವು ಆನಂದದಾಗಿದ್ರಂತ, ಈಗೂ ಏನ್ ಆನಂದ ಅಂದಾಗಿದ್ರು. ಅದು ಹೋಗ್ಬಿಟ್ಟು ಒಂದ್ ಮಲದ ಮೇಲೆ ಒಂದು ಮಲ ಕುಂತದ, ದೇಹ ಅನ್ನೋದು ಒಂದು ಮಲ, ಇದ್ರ ಮೇಲೆ ಒಂದು ಮಲ ಕುಂತದ. ಈ ಎರಡು ಮಲಗಳನ್ನು ನಿನ್ನ ತಲೆ ಒಳಗೆ ಯಾಕೆ ತಗೊಂಡಿ? ಒಂದ್ ಮಲದ ಮ್ಯಾಲ ಮತ್ತೊಂದ್ ಮಲ ಇಟ್ಟಾರ ಕೂಡ, ತಮ್ಮ ಸಂತೋಷಕ್ಕಾಗಿ ಇಟ್ಟಾರ ಅವ್ರು, ಭಕ್ತರು ಇಟ್ಟಾರ, ಬ್ಯಾಡ ಅನ್ನಕ್ ಬರೋದಿಲ್ಲ, ಅದಕ್ಕೆ ನನಗ ಸಂಬಂಧ ಇಲ್ಲ, ಮಲದ ಮೇಲೆ ಮಲ ಕುಂತದ, ನನಗೇನು? ಹಂಗ ಅಲ್ಲಿ ಏನು ದೇಹ ಅಂದ್ರೆ ಒಂದು ಮಲ, ಮಲದ ಮೇಲೆ ಅದ್ ಬೆಂಕಿ, ಅದು ಮಲನ ಎರಡು ಇಟ್ಟಾರ, ನನಗೇನು ಅಂತ ಕುಂತಿದ್ರು ಅಲ್ಲಿಯೂ. ಅಲ್ಲಿ ಹೆಂಗ್ ಕುಂತಿದ್ರು ಹಂಗಿಲ್ಲಿ ಏರಿನೊಳಗ ಪಲ್ಲಕ್ಕಿ ಒಳಗ ಬಂಗಾರದ ಕಳಸದೊಳಗೆ ಇಟ್ಕೊಂಡ ಕುಂತಿದ್ರು. ಅದು ಬೆಂಕಿ ಹೆಂಗ ಕಾಣ್ತಿತ್ತ ಅವ್ರಿಗೆ, ಅದನ್ನು ಅನ್ಯವಾಗಿ ಕಾಣ್ತಿದ್ರು. ಅಲ್ಲಿ ಬೆಂಕಿ ಹೆಂಗ ಅನ್ನವಾಗಿ ಕಂಡಿದ್ರಲ್ಲ, ಹಂಗಿಲ್ಲಿ ಬಂಗಾರದ ಕಿರೀಟನು ತಮಗ ಅನ್ಯವಾಗಿ ಕಂಡಿದ್ರು ಅವರು. ನಮ್ಗ ಆಗ್ತದ ಈ ಸ್ಥಿತಿ? ಇದು ಜ್ಞಾನದ ಸ್ಥಿತಿ, ಇದು ಪರೀಕ್ಷೆ. ಇದು ಹೌ ಶುಡ್ ನೋ, ಹೆಂಗ್ ತಿಳ್ಕೊಬೇಕು ನಾವು? ಈ ಪ್ರಕಾರವಾಗಿ ಅಸಂಗನಾಗಿ, ಶರೀರಕ್ಕೆ ಸಾಕ್ಷಿಕನಾಗಿ, ಮನಸ್ಸಿಗೆ ಸಾಕ್ಷಿಕನಾಗಿ, ಬುದ್ಧಿಗೆ ಸಾಕ್ಷಿಕನಾಗಿ ನಾವು ಇರುವುದು ಕಲ್ಕೋಬೇಕು. ಇದ ಜ್ಞಾನದ ಒಂದು ಮಹತ್ವ. ದಿಸ್ ಐ ಹ್ಯಾವ್ ನಾಟ್ ಡಿಸ್ಕಸ್ಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ 12th ಚಾಪ್ಟರ್. ಇದನ್ನ ನಾನು 12ನೇ ಚಾಪ್ಟರ್ದೊಳಗ ಹೇಳುವಾಗ ಇದನ್ನ ನಾನು ಚರ್ಚೆ ಮಾಡಿದ್ದಿಲ್ಲ, ಈಗ ಮಾಡ್ತಾ ಇದ್ದೀನಿ ಅಂತಾರ ಗುರುಗಳು. ನೋಡ್ರಿ, ಒಂದೊಂದು ಸೀಕ್ರೆಟ್ ಇಲ್ಲಿ ಗೊತ್ತಾಗ್ತಾವ. ಭಾವನಾತ್ಮಕವಾದಂತದ್ದು, ಇಂಟೆಲೆಕ್ಚುಯಲ್ ವಾದಂತದ್ದು ಡಿಫರೆನ್ಸ್, ಮತ್ತ ಒಳಗ ಲಾಭ ಅನ್ನುವಂಥದ್ದು ಇಲ್ಲಿ ಏನ್ ಹೇಳ್ಯಾರಲ್ಲ, ಇದನ್ನ ಹೇಳಿಲ್ಲ ಹಿಂದ. ಈಗ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ತಿಳ್ಕೊಡ್ರಿ, ಇದು ಬಹಳ ಗುಟ್ಟಿನ ವಿಷಯ ಇದು ಅಂತಾರ. ಈ ಪ್ರಕಾರವಾಗಿ ಇನ್ನು ಅನೇಕ ವಿಷಯಗಳನ್ನ ಹೇಳೋರದಾರ. ಈಗ ಟೈಮ್ ಬಾಳ ಇಲ್ಲ, ಆದ್ದರಿಂದ ನಾವು ರಾಮನವಮಿಯ ಒಂದು ಕಾರ್ಯಕ್ರಮಕ್ಕೆ ಬರೋನು.
ಆದ್ದರಿಂದ ನಮ್ಮ ಯಾರು ಭೀಷ್ಮ ಗೌಡರ ಒಂದು ಅಧ್ಯಕ್ಷತೆಯಲ್ಲಿ ನಾವು ನೀವೆಲ್ಲ ಅದನ್ನ ಚರ್ಚೆ ಮಾಡುವಂತದ್ದು ಇಟ್ಕೊಳ್ಳೋಣ ಅನ್ನುವಂತ ಒಂದು ಸ್ಥಿತಿಯಿಂದ ಈ 2 ವಾಕ್ ಪುಷ್ಪಗಳನ್ನ ಈ ರಾಮನವಮಿ ದಿವಸ ಸಿದ್ದಾರೂಢರ ಪಾದಕ್ಕೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ.